ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಾನು ಇವತ್ತು ಮನೇಲೇ ಇದ್ದಾಳೆ. ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ಸ್ಕೂಲಿಗೆ ಕಳಿಸ್ಲಿಲ್ಲ. ಥಂಡಿಯಾಗಿದೆ ಫುಲ್ಲು. ಆಯ್ತಾನೆ ಎಂತ ಮಾಡ್ತೆ ಮನೇಲಿ ಇವತ್ತು? ಎಂತ ಕಾಮಗಿರಿ? ದೇವರಿಗೆ ಹೂ ಕೊಯ್ದು ಪೂಜೆ ಎಲ್ಲ ಆಗಿದೆ. ಇವಾಗ ಇದ್ದಷ್ಟು ಹೂವನ್ನು ಸಾನುವೆ ಕೊಯ್ಕೊಂಡು ಬರ್ತಾಳೆ. ಅವಳು ಮನೇಲಿದ್ದರೆ ಇಂಥದ್ದೇ ಉದ್ಯೋಗ ಮಾಡ್ತಾ ಇರ್ತಾಳೆ. ಚಾಕ್ಲೇಟಾ? ಇದೇಂತ ಕೀ ಬಂಚು? ಎಂಥದು? ಮ್ಯಾಜಿಕ್ ಎಂಥದು? ಇದೇ ಕೆಲಸ ಇವಳಿಗೆ, ಮೂವರ್ಸ್ಕೋತಾ ಇರೋದು. ಜಾಜಿ ಅದೆಲ್ಲ ಇನ್ನೆಷ್ಟು ಬನ್ನಿ 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 ಬನ್ನಿ. ಇಲ್ಲಿ ನಾವೆಲ್ಲರೂ ಕೂಡ ಹಲಸಿನ ಗುಜ್ಜೆನ ಕೊಯ್ಯೋಕ್ಕೆ ಹೊರಟಿದ್ದೀವಿ. ನೋಡಿ ಎಷ್ಟೊಂದು ಹಲಸಿನ ಗುಜ್ಜೆಗಳಿದ್ದಾವೆ ಅಂತ. ಹಾಗೇನೆ ನಾನು ಇಲ್ಲಿ ಕೊಯ್ಯೋಣ ಅಂತ ಕೆಳಗಡೆ ಇಳಿತಾ ಇದ್ದೆ. ದಾರಿ ಎಲ್ಲ ಸರಿ ಇರಲಿಲ್ಲ, ಹಾಗಾಗಿ ಅತ್ಯಧಿಕಳ ಹತ್ರ ಇಬ್ಬರತ್ತು ನೀವು ಮೇಲೆ ನಿಂತ್ಕೊಂಡಿರಿ ಅಂತ ಹೇಳಿ ನಾನಿಲ್ಲಿ ಕೆಳಗಡೆ ಇಳಿದು ಹಲಸಿನ ಗುಜ್ಜೆನ ಕಡಿತಾ ಇದ್ದೀನಿ. ನೋಡಿ ನಮ್ಗೆ ಇಳಿಯೋದೇ ಕಷ್ಟ ಇಲ್ಲಿ, ಇನ್ನು ಅವರೆಲ್ಲ ಇಳಿದು ಮತ್ತು ಸಾಹಸ ಬೇಡ ಅಂತ ನಾನೇ ಕೆಳಗಡೆ ಇಳಿದು ಇಲ್ಲಿ ಕೊಯ್ದಿದ್ದೀನಿ ಹಲಸಿನ ಗುಜ್ಜೆನ. ನೋಡಿ ಕೆಳಗೆ ಬಂದಿತ್ತಪ್ಪ. ಹೌದಲ್ಲ ಈಚೆದು ಬಲಕ್ಕೆ. ಹಾಂ ಮುಲ್ಟಾದ್ರೆ ಸಾಕಾಗ್ತೆ. ಎಂಥದೇ ಸ್ನೇಹ ಅದು, ಮುಲ್ಟಾದ್ರೆ ಸಾಲದೆ ಅಂತದೆ. ಹಲಸಿನ ಗುಜ್ಜೆನ ತೊಗೊಂಡು ಹೋಗಲಿಕ್ಕೆ ಮೇಣ ಬಡಿಯತ್ತೆ ಅಂತ ಇಲ್ಲೊಂದು ಸೋಗೆನ ಕಡಿತಾ ಇದ್ದೀನಿ. ಹಾಳೆ ಬೇಕು ಅಂತ. ತೋಟದ ಪಕ್ಕದಲ್ಲೇ ಇದೆ ಈ ಮರ, ಹಾಗಾಗಿ ಇಲ್ಲೇ ಸಿಕ್ತು ಹಾಳೆ. ಇವಾಗ ಒಂದು ಕೊಯ್ದಾಯಿತು ಹಲಸಿನ ಗುಜ್ಜೆನ. ಇವಾಗ ಮತ್ತೊಂದು ಕೊಯ್ಕೊಂಡು ಹೋಗಿಬಿಡೋಣ ಅಂತ, ಒಂದು ಪಲ್ಯ ಹಾಗೆ ಒಂದು ಸಾಂಬಾರಿಗಾಗತ್ತೆ ಅಂತ ಐಡಿಯಾ ಮಾಡಿದ್ವಿ. ಇದು ಕೈಗೆ ಸಿಗಲ್ಲಾಗಿತ್ತು, ಸೊ ಹೀಗೆ ಬೀಳಿಸ್ತಾ ಇದ್ದೀನಿ. ನೋಡಿ ಬಿತ್ತು. ಇಷ್ಟು ದೊಡ್ಡ ಇದೆ ನೋಡಿ ಹಲಸಿನ ಗುಜ್ಜೆ. ಸಾಂಬಾರು ಪಲ್ಯಕ್ಕೆ ಕರೆಕ್ಟಾಗಿದೆ. ಇದನ್ನ ಹಾಳಲ್ಲಿ ಹಾಕ್ಕೊಂಡೆ. ನೋಡಿ ಎಷ್ಟು ಗುಜ್ಜೆ ಇದ್ದಾವೆ ಅಂತ. ಸಣ್ಣದರಿಂದ ಹಿಡಿದು ಹದ ಬೆಳೆದಿದ್ದು ಎಲ್ಲದೂ ಇದೆ ನೋಡಿ. ಇದು ಸಾಂಬಾರಿಗೆ ಒಂದೇ ಬರೋದು, ಅಂದರೆ ಸಾಂಬಾರು ಅಂದರೆ ಈಗ ಪದಾರ್ಥಕ್ಕೆ ಸಾಂಬಾರು ಪಲ್ಯ ಈ ಥರದಕ್ಕಷ್ಟೇ ಬರುತ್ತೆ ಈ ಹಲಸಿನಕಾಯಿ. ಹಾಗೆ ಹಪ್ಪಳ ಚಿಪ್ಸಿಗೆಲ್ಲ ಬರಲ್ಲ ಈ ಮರದ್ದು. ಇವತ್ತು ಕೊಯ್ಕೊಂಡು ಬಂದ್ವಲ್ಲ ಹಲಸಿನ ಗುಜ್ಜೆನ, ಇದನ್ನ ನಾಳೆ ಅಥವಾ ನಾಡ್ದು ಕಟ್ ಮಾಡಿದರೆ ಅಷ್ಟೊಂದು ಮೇಣ ಇರಲ್ಲ, ಅಂಟು ಇರಲ್ಲ. ಒಂದು ಸಾಂಬಾರಿಗಂತ ಕೊಯ್ದ್ವಿ, ಒಂದು ಪಲ್ಯಕ್ಕೆ ಅಂತ ಕೊಯ್ದಿದ್ದೀವಿ. ನೋಡಿ ಇಷ್ಟು ದೊಡ್ಡ ಆಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಾಗತ್ತೆ ಈ ಥರದ್ದು. ಹಾಗೆ ನಾನಿಲ್ಲಿ ಕೊಯ್ಕೊಂಡು ಬಂದ್ವಲ್ಲ, ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡೆ. ಇಲ್ಲಿ ಕಟ್ಟಿಗೆ ಮನೆ ಇದೆ ನಮ್ಮದು, ಇಲ್ಲೆಲ್ಲ ಕಟ್ಟಿಗೆನ ಹಾಕಿ ಇಡ್ತೀವಿ. ಸೊ ಕಟ್ಟಿಗೆ ಮನೆ ಅಂತ ಹೇಳ್ತೇವೆ ಇದಕ್ಕೆ. ನೋಡಿ ಇವಾಗ ಮನೆಗೆ ಹೋಗಬೇಕು. ದೊಡ್ಡಮ್ಮ ಎಂತ ಮಾಡ್ತಾ ಇದ್ದಿ? ಇದ್ದ ಚಿಕ್ಕು ಕೈ ಆತ ಒಪ್ಪನ. ಹಲಸಿನಕಾಯಿ ಮುಟ್ಟೋಕೆ ಹೋದರೆ ಮೇಣ, ಅದನ್ನ ಕತ್ತರಿಸೋದೇ ಒಂದು ದೊಡ್ಡ ರಾಮಾಯಣ. ಕೈಯೆಲ್ಲ ತುಂಬ ಮೇಣ ಆಗಬಾರ್ದು ಅಂತ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇಲ್ಲಿ ಹಲಸಿನಕಾಯಿಯನ್ನು ಕಡಿತಾ ಇದ್ದೀನಿ ನೋಡಿ ಮೆಟ್ಕತ್ತಿಲಿ.
ಹಾಗೆ ನಾ ಇಲ್ಲಿ ಒಂದು ಪಾತ್ರದಲ್ಲಿ ನೀರಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಹುಳಿ ಮಜ್ಜಿಗೆನ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾವು ಹಲಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ತೀವಲ್ಲ, ಹಾಗೆ ಹಾಕಿದರೆ ಅದು ಸ್ವಲ್ಪ ಕರಿಕಾಗ್ಬಿಡತ್ತೆ. ಹಾಗಾಗಿ ಈ ಥರ ಹುಳಿ ಮಜ್ಜಿಗೆನ ಮತ್ತು ನೀರು ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಪಾತ್ರೆಗೆ ಮೇಣನೂ ತಾಗಲ್ಲ, ಹಾಗೆಯೇ ಹೋಳು ಕೂಡ ಬೇಗ ಬ್ಲ್ಯಾಕ್ ಆಗಲ್ಲ. ಹಾಗಾಗಿ ಈ ಥರ ಮಾಡಿದ್ದೀನಿ. ಹಲಸಿನ ಗುಜ್ಜೆ ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ, ಹುಷಾರಾಗಿ ಸಿಪ್ಪೆನ ತೆಗಿಬೇಕು. ನಾನಿಲ್ಲಿ ನಿಮಗೋಸ್ಕರ ಹಲಸಿನಕಾಯಿ ಯಾವ ರೀತಿ ಸಿಪ್ಪೆನ ಇದನ್ನೆಲ್ಲ ತೆಗೆಯೋದು ಅಂತ ತೋರಿಸಿ ಕೊಟ್ಟಿದ್ದೀನಿ. ಇವಾಗ ಹಲಸಿನ ಗುಜ್ಜೆ ಹೋಳು ಇವಿಷ್ಟ ಆಗಿದೆ ನೋಡಿ. ಒಂದು 2-3 ಸಲ ನೀರಲ್ಲಿ ಇದನ್ನ ಚೆನ್ನಾಗಿ ತೊಳೆದು ಇಟ್ಕೋತೀನಿ. ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡಿ. ನಾನಿಲ್ಲಿ ಒಂದು 3/4 ಗಂಟೆ ಮೊದಲು ತೊಗರಿಬೇಳೆನ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ತೊಳೆದಿರುವಂತಹ ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಹಾಗೆಯೇ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಹಲಸಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಎಣ್ಣೆನ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಒಣಮೆಣಸು, ಎಳ್ಳು, ಕೊತ್ತಂಬರಿ, ಜೀರಿಗೆ, ಲವಂಗ, ಉದ್ದಿನಬೇಳೆ, ಇಂಗು, ಹಾಗೆ ಸ್ವಲ್ಪ ಕರಿಬೇವು, 2 ಮೆಂತೆ, ಸಾಸಿವೆ ಇವಿಷ್ಟು ಬೇಕು. ಇವಿಷ್ಟನ್ನು ಹುರ್ಕೊಂಡು ಸಾಂಬಾರು ಬೀಸೋಣ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಕಾಯಿ ತುರಿ, ಹಾಗೆ ಸಾಂಬಾರನ್ನು ಹುರಿದಿಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕೋಣ. ಹಾಗೆಯೇ ಸ್ವಲ್ಪ ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ರುಬ್ಕೊಳ್ಳೋಣ. ನೋಡಿ, ಇವಾಗ ರುಬ್ಬಿದ್ದಾಗಿದೆ. ಹಾಗೆ ಕುಕ್ಕರ್ ಕೂಡ 2 ವಿಸಿಲ್ ಕೂಗಿದೆ. ಇವಾಗ ಲಿಡ್ನ ಓಪನ್ ಮಾಡೋಣ. ನೋಡಿ, ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಹಲಸಿನ ಗುಜ್ಜೆನ ಹೆಚ್ಚಿ ತೊಳೆದಿಟ್ಕೊಂಡಿದ್ವಲ್ಲ, ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ಹಾಗೆಯೇ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹೋಳಿಗೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಕುಕ್ಕರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. 1 ವಿಸಿಲ್ ಪೂರ್ತಿಯಾಗಿ ಬೇಡ. ಕುಕ್ಕರ್ ವಿಸಿಲ್ ಹೊಡೆಯೋ ತನಕ ಬಂತು ಅಂದರೆ ಆಫ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ನೋಡಿ, ಇವಾಗ 1 ವಿಸಿಲ್ ಹಾಕಿಲ್ಲ, ಆಗಲೇ ತೆಗೆದಿದ್ದೀನಿ. ಹಾಗೆಯೇ ಇಲ್ಲಿ ಹಲಸಿನ ಗುಜ್ಜೆ ಹೋಳು ಮೀಡಿಯಮ್ ಆಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಲಿಕ್ಕಿದೆ. ಕುದಿಯೋ ತನಕ ಅದು ಬೆಂದರೆ ಕರೆಕ್ಟ್ ಆಗುತ್ತೆ. ಇವಾಗ ಬೀಸಿಟ್ಕೊಂಡಿದ್ವಲ್ಲ ಸಾಂಬಾರಿಗೆ, ಆ ಮಸಾಲೆನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು, ಹುಳಿ, ಖಾರನೆಲ್ಲ ನಮ್ಮ ಟೇಸ್ಟಿಗೆ ತಕ್ಕಂಗೆ ನಾವು ಇವಾಗ ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಈರುಳ್ಳಿ ಮತ್ತು ಬೇವಿನ ಸೊಪ್ಪನ್ನು ಕುದಿಬೇಕಿದ್ರೆ ಇವಾಗ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ತೆ. ಮತ್ತು ಬೇವಿನ ಸೊಪ್ಪು. ಇವಾಗ ಸ್ವಲ್ಪ ಕುದಿಸ್ಕೊಳ್ಳೋಣ. ಹಲಸಿನ ಗುಜ್ಜೆ ಹೋಳುಗಳನ್ನು ಆಗಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ರೆ ಇವಾಗ ಕುದಿಬೇಕಿದ್ರೆ ಮತ್ತೆ ಮೆತ್ತಾಗಿರೋದು. ಹಾಗಾಗಿ 1 ವಿಸಿಲ್ ಕೂಗಿಸ್ಕೋಬಾರ್ದು, ಮೊದಲೇ ತೆಗಿಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಸಾಂಬಾರು ಕುದೀತಾ ಇದೆ. ಹಾಗೆ ಇದಕ್ಕೆ ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣ. ಇವಾಗ ಇಲ್ಲಿ ನಾನು ಸಾಸಿವೆ ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಂಬಾರು ಒಳ್ಳೆ ಗಮ್ ಅಂತ ಇದೆ. ಹಲಸಿನಕಾಯಿ ಹುಳಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಹಾಗೆಯೇ ಇಲ್ಲಿ ಟೇಸ್ಟಿಯಾಗಿರುವಂತಹ ಹಲಸಿನ ಗುಜ್ಜೆ ಹುಳಿ ರೆಡಿಯಾಗಿದೆ. ನಮ್ಮ ಮನೆಗೆ ಯಾರೋ ಇಲ್ಲಿ ಕಬ್ಬು ತಂದು ಕೊಟ್ಟಿದ್ರು. ಕಬ್ಬು ತಿನ್ನೋಣ ಅಂತ
ಇಲ್ಲಿ ಆದಿತ್ಯ ಅವರು ಕೊಬ್ಬನ್ನು ಕಿತ್ತಾ ಇದ್ದಾರೆ ನೋಡಿ. ಹಾಗೆ ತೊಳ್ಕೊಂಡು ಇವಾಗ 3 ಗಂಟೆ ಸಾಕು ತಿನ್ನಬೇಕು. ನನಗೆ 3 ಗಂಟೆ ಸಾಕು ಅಂತ ಹೇಳಿದೆ. ಸೊ ಇಲ್ಲಿ ಕಡಿದು ಕೊಡ್ತಾ ಇದ್ದಾರೆ. ಇಲ್ಲಿ ಟೆರೆಸ್ ಮೇಲೆ ನಾನು, ಸಾನ್ವಿ ಹಾಗೆ ನನ್ನ ಅತ್ತೆ, ಆದಿತ್ಯ ಅವರು ಎಲ್ಲ ಸೇರಿ ಕಬ್ಬನ್ನು ತಿಂತಾಯಿದ್ದೀವಿ. ನಮ್ಮ ಮನೇಲಿ ನಾವಿಷ್ಟೇ ಜನ ಕಬ್ಬನ್ನು ತಿನ್ನೋದು, ಮತ್ತಾರು ಕಬ್ಬನ್ನು ತಿನ್ನಲ್ಲ. ನಾವಿಲ್ಲಿ ಟೆರೆಸ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಕಬ್ಬನ್ನು ತಿಂತಾ ಇದ್ದೀವಿ. ಮಕ್ಕಳೇ ಇಲ್ಲೇ ರೀ ಆಟ ಆಡ್ತಾ ಇರ್ತಾರೆ. ಅಲ್ಲಿ ಯಾರೋ ಬಂದ ಕರ್ಕೊಬತ್ತೆ ಅವ್ರನ್ನ. ಮತ್ತೊಂದು ನಂಗೆ ಬಂತು, ಹಿಂಗ ಮಾಡ್ತಾ ಇರಿ. ನೇನಿಲ್ ಕುತ್ಕಳ ಲಕ್ಷ್ಮೀರು ಬಂದೆ. ಯಾರೇ ಅದು ಇವ್ರ ಫ್ರೆಂಡ್ ಇದೆ, ಇಸಾಂದ್ರದ್ದು ಫ್ರೆಂಡು. ಬಂದೆ ಬಾರ ಮಗ, ಬಾರ ಬಾರ. ಕಡೆಗೆ ಅಮ್ಮಲ್ಲ ಬಂದಿದ್ದ. ನಿಂಗೆ 4 ಜನ ಫ್ರೆಂಡ್ ಇದ್ದಾರೆ, 3 ಜನ ಫ್ರೆಂಡ್ ಇದ್ದಾರೆ. ಅವ್ರ ಜೊತೆ ಕುತ್ಕಾಟ ಆಡ್ತಾ ಇದ್ಯಾ? ಫ್ರೆಂಡ್ಸ್ ಹಣ ನಾನು ನೆಗೆ ಹೊಡಿತ ಈಗ. ಎಲ್ಲಿ ಬಿಟ್ಟಾಯ್ತು ಮಗ? ಎಲ್ಲಿ ಎಲ್ಲಿ ಔಷಧಿ? ಸಾನು ಬೇಬಿ, ಎಂತಕ್ಕಷ್ಟು ಇಲ್ಲಿ ತಂದು ಹಾಕ್ತಾ ಇದ್ದೆ? ಇದು ಒಂದು ಇದು 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 ಅನ್ನಕ ಜೋಕಾಲಿ. ಇದು ಅಂದ್ರೆ ಎಂತದು? ಇದೊಂದು ಪ್ಯಾಟೆ. ಈ ಪ್ಯಾಟೆ ಜೋಕಾಲಿ ಒಂದೇ ಜೋಕಾಲಿ ಆಡೋ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ನಿಂತಿರ್ತಾರೆ. ನಾವು ಜಾತ್ರೆಗೆ ಹೋಗಾಗ್ತಿಲ್ಲ, ನೀ ತೋಟ್ಲ ಹತ್ತಿರ್ಲಿಲ್ಲ ಹಂಗೆ. ಇವಕ್ಕೂ ಟಿಕೆಟ್ ಇದ್ದ ಮತ್ತೆ? ಎಷ್ಟು ರೂಪಾಯಿ? 100 ರೂಪೀಸ್ ಒಂದು ಒಬ್ಬರಿಗೆ. 2 ಜನ ಆದ್ರೆ 200. 3 ಜನ ಆದ್ರೆ 400. 3 ಜನ ಆದ್ರೆ 400. ಲೆಕ್ಕ ಮಾಡು. ಎಷ್ಟು? 3 ಜನ ಆದ್ರೆ 300. 3 ಜನ ಆದ್ರೆ 300. 4 ಜನ ಆದ್ರೆ 400. 5 ಆದ್ರೆ 500. 6 ಆದ್ರೆ 600. 7 ಆದ್ರೆ 700. 8 ಆದ್ರೆ 800. 9 ಆದ್ರೆ 900. 900. 900. 10 ಆದ್ರೆ 1000. ಫ್ರೆಂಡ್ಸ್, ಹೀಗಿತ್ತು ನಮ್ಮ ಇವತ್ತಿನ ಈ ವ್ಲಾಗ್. ಸಿಗೋಣ ಮುಂದಿನ ವಿಡಿಯೋ ಜೊತೆ. ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.